ಹೊತ್ತದ ನಾಗಲಿಂಗೇಶ್ವರ ಸೇವಾ ಸಮಿತಿ ವತಿಯಿಂದ 20ನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ನೇಕಾರ ಕಾಲೋನಿಯಲ್ಲಿ ಇಂದು ಹುತ್ತದ ನಾಗಲಿಂಗೇಶ್ವರ ಸೇವಾ ಸಮಿತಿ ವತಿಯಿಂದ 20ನೇ ವರ್ಷದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಸಂದರ್ಭದಲ್ಲಿ ಗಜೇಂದ್ರಗಡ ಪಟ್ಟಣದ ಹಲವು ಕ್ಷೇತ್ರದಲ್ಲಿ ಸಾಧನೆಗೈದ ಪ್ರಮುಖ ಸಾಧಕರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಶ್ರೀ ಎಚ್.ಕೆ. ಚುಂಚ ಮಾತನಾಡಿದರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕೆ.ಜಿ. ಸಂಗಟಿಯವರು ಮಾತನಾಡುತ್ತಾ 20ನೇ ವರ್ಷದ ಹುತ್ತದ ನಾಗಲಿಂಗೇಶ್ವರ ಇತಿಹಾಸವನ್ನು ಮೆಲುಕು ಹಾಕಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರವಿಂದ ಶಾಲಾಸ್ ನಿವೃತ್ತ ಶಿಕ್ಷಕರು ವಹಿಸಿದರು ಮತ್ತು ಅತಿಥಿಗಳಾಗಿ ಸುರೇಶ ಶಿಂದೆ, ಕಳಕಪ್ಪ ಮಲಗ, ಕಳಕಪ್ಪ ಕಲಬುರ್ಗಿ, ಪ್ರಹ್ಲಾದ ಬಳ್ಳುಟಗಿ, ಶಿವರಾಜ ಕೌಡಿಮಠಿ, ವೀರಣ್ಣ ಮರದಟ್ಟಿ, ಕಿರಣ ರುದ್ರಗಂಟಿ, ಶಿವು ಬಳ್ಳುಟಕಿ, ಪ್ರವೀಣ ಕಲಬುರ್ಗಿ, ನಕುಲ ಕಲಬುರ್ಗಿ, ಜಗದೀಶ್ ಕೌಡಿಮಟ್ಟಿ ಮತ್ತು ಹೊತ್ತದ ನಾಗಲಿಂಗೇಶ್ವರ ಸೇವಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಈಗ ಸಮಯನೂ ಕಡಿಮೆ ಇದೆ, ಒಂದು ಮಳೆ ಬರ್ಬೋದನ್ನೋ ಒಂದು ಹೆದರಿಕೆ ಬೇರೆ ಐತಿ. ಎಷ್ಟು ಸಾಧ್ಯ ಅಷ್ಟು ಬೇಗ ಮುಗಿಸಿ ಅಂತ ಹೇಳಿ ನಮ್ಮ ಉದ್ಘಾಟಕರು ಶ್ರೀ ಸಂಕೇಶ್ ಸರ್ ಅವರು ನಮ್ಮ ತೀರ್ಮಾನ ಹೇಳ್ಯಾರ. ಹೀಗಾಗಿ ನಾವು ಅವರಿವರೇನೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸನ್ಮಾನಕ್ಕೆ ಹಾಜರಾಗಿರ್ತಕ್ಕಂಥ ಓಣಿಯ ಹಿರಿಯರೇ, ಮಹಿಳಾ ಮಂಡಳಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಪಕ್ಕದ ನಾಗರಿಕತೆಯ ಸಮಿತಿಯ ಎಲ್ಲ ಸದಸ್ಯರೇ ಹಾಗೂ ಈ ಒಂದು ಉತ್ತರ ನಾಗಲಿಂಗೇಶ್ವರ ಸೇವಾ ಸಮಿತಿಯ ಸರ್ವ ಸದಸ್ಯರೇ, ಅವರಿವರೇನಿದೆ ಇಲ್ಲಿ ಈ ಕಾರ್ಯಕ್ರಮದ ಆಗುಹೋಗುಗಳನ್ನ ಚಿತ್ರೀಕರಿಸಿಕೊಳ್ಳಲು ಆಗಮಿಸಿರ್ತಕ್ಕಂಥ NKS ಟಿವಿಯ ವರದಿಗಾರರೇ, ಇವರೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಪ್ರಾಸ್ತಾವಿಕವಾಗಿ ನಾನು ಈ ಹುತ್ತದ ನಾಗಲಿಂಗೇಶ್ವರನ ವಿಷಯವಾಗಿ ನಾನು ಹೇಳಬೇಕಂದ್ರೆ, ಈ ನಾಗಲಿಂಗ ಸ್ವಾಮಿಗೆ ಒಂದು ಭವ್ಯವಾದ ಅದ್ಭುತವಾದ ಇತಿಹಾಸವಿದೆ. ಅದೇನಪ್ಪಾ ಅಂತಂದ್ರೆ, ಮೊದಲು ನೇಕಾರ ಸೊಸೈಟಿಯಿಂದ 40 ಮನೆಗಳು ಕೆಂಪಂಚಿನ ಮನೆಗಳಿದ್ದು ತಮಗೆಲ್ಲ ಗೊತ್ತಿರಬಹುದು. ಅದಾದ ನಂತರ ಸುಮಾರು ವರ್ಷಗಳ ನಂತರ ಮತ್ತೊಂದು ಹಂತದ ನೇಕಾರ ಕಾಲೋನಿಯ ಕ್ವಾರ್ಟರ್ಸ್ಗಳನ್ನ ಕಟ್ಟುವಂತ ಒಂದು ಸಂದರ್ಭ ಬಂತು. ಸರ್ಕಾರದ ಯೋಜನೆಯಡಿ ಅಂತ ಒಂದು ಕಾರ್ಯಕ್ರಮ, ಅಂತ ಒಂದು ಮತ್ತೊಂದು ಸ್ಕೀಮ್ ಆಗಿ ನಾವಿಲ್ಲಿ ಹೊಸ ಒಂದು ಕಾಲನಿಗಳನ್ನ ಕಟ್ಟುವಂತ ಪ್ರಸಂಗ ಬಂದಾಗ ಇದರ ಸೈಟ್ ಇಂಜಿನಿಯರ್ ಒಬ್ರು ಸಾಲಿಡಿದು ಮನೆ ಕಟ್ಟುವಂತ ಬಂದಾಗ ಈ ಭಾಗದಲ್ಲಿ ಒಂದು ಹುತ್ತ ಇತ್ತು. ಈ ಭಾಗದ ಎಲ್ಲಾ ಜನ ಇದೆಲ್ಲ ಬೈಲವಾಗ ಹುಟ್ಟಪುರ ಬೈಲಿ, ಒಂದೊಂದು ಮನೆಗಳು ಇರಲಿಲ್ಲ. ನಾವಿಲ್ಲೆಲ್ಲ ಆಟ ಆಡಕ್ ಬರ್ತಿದ್ವಿ. ಇಲ್ಲೊಂದು ವಾಲಿಬಾಲ್ ಕೋರ್ಟ್ ಇತ್ತು. ನಾವು ಸಂಜೆ ಪ್ರತಿ ದಿವಸ ಆಟ ಆಡಕ್ ಬರೋರು. ದೂರದಿಂದ ನಮ್ಗೆ ಹುತ್ತ ಇರ್ತಿತ್ತು. ಅದು ಸಮಯಕ್ಕೆ ಹೋಗಕ್ಕೆ ನಮ್ಮ ಪೇರೆಂಟ್ಸ್ ಬೈತಿದ್ರು ನಮ್ಗೆ, ಎಲ್ಲಿ ಹೋಗ್ಬೇಡ್ರಿ ಹುತ್ತ ಐತಿ ಅಂತೇಳಿ. ಹಂಗಿದ್ದಾಗ ಸಾವಿರದ ಮನೆ ಕಟ್ಕೊತ ಬಂದಾಗ ಇಲ್ಲಿವರೆಗೂ ಬಂದಾಗ ಇಂಜಿನಿಯರ್ಗೆ ಏನೋ ಒಂದು ಸ್ವಪ್ನದಲ್ಲಿ ಹಾವುಗಳು ಕಾಣಿಸ್ಕೊಂಡಂತೆ. ಯಾಕಂದ್ರೆ ಇಲ್ಲಿ ಒಂದು ಆ ಲೆಕ್ಕಕ್ಕೆ ಪ್ಲಾನ್ ಲೇಔಟ್ ಮ್ಯಾಪ್ ಪ್ರಕಾರ ಅದೇನು ಹುತ್ತ ಇತ್ತಲ್ಲ, ಅಲ್ಲಿ ಒಂದು ಸೈಟ್ ಇತ್ತು. ಅಲ್ಲಿ ಬಂದಾಗ ಆತನಿಗೆ ಕೆಲಸ ಅಡೆತಡೆ ಆಗೈತಿ. ಯಾವ್ದೋ ಕಾರಣಕ್ಕೆ ಕೆಲಸಗಾರ ಬರ್ದೇನೋ ಏನೇನೋ ಅನಾನುಕೂಲಗಳಾಗೈತಿ. ಯಾಕೆ ಯೂಸ್ ಮಾಡೋದು ನಮ್ಮ ಕೆಲಸ ಸರಾಗವಾಗಿ ಸಾಯ್ಕೊಂತ ಬಂದು ಈಗ ಯಾಕೆ ತೊಂದರೆ ಆಗತೈತಿ ಅಂತ ವಿಚಾರ ಮಾಡ್ಲಾಗಿ ಒಂದ್ ದಿವಸ ಹಂಗೆ ಅದ್ರ ಬಗ್ಗೆ ವಿಚಾರ ಮಾಡಿ ಮಲಗಿದಾಗ ರಾತ್ರಿ ಅವ್ರ ಕನಸಿನಾಗ ಹಾವು ಬಂದಾಗ ಏನಾಗುತ್ತೆ, ವೆರಿ ನೆಕ್ಸ್ಟ್ ಡೇ ಅವರು ಸೀದಾ ಸೊಸೈಟಿ ಬಂದಾರ. ಸೊಸೈಟಿ ಬಂದು ಎಲ್ಲ ಇವ್ರನ್ನ ಅವತ್ತಿಗೆ ಇರ್ತಕ್ಕಂಥ ಕಮಿಟಿ ಸದಸ್ಯರನ್ನ ಕೂಡಿಸಿ, ಇಲ್ಲ ಸರ್ ನಾನು ಅಲ್ಲಿವರೆಗೂ ಕೆಲಸ ಮಾಡ್ತೀನಿ, ನಾವು ಮುಂದೆ ಹೋಗ್ಬೇಕು ಅಂತಂದ್ರ ಅಲ್ಲಿ ಹುತ್ತ ಐತಿ, ನಾಗಪ್ಪ ಇವನಲ್ಲಿ ನಾನು ಅದನ್ನ ಹುಟ್ಟಕ್ಕೆ ತಯಾರಿಲ್ಲ, ಮತ್ತೆ ಅಲ್ಲಿ ಒಂದು ಸೈಟ್ ಐತಿ, ನಾವ್ ಏನ್ ಮಾಡೋಣ ಅಂತಂದು ಅವ್ರು ಹೇಳಿದಾಗ ನಮ್ಗೆಲ್ಲರೂ ಸೊಸೈಟಿ ಆವತ್ತಿನ ಬಾಡಿ ಕಮಿಟಿ ಅವರೆಲ್ಲ ವಿಚಾರ ಮಾಡಿ ಚರ್ಚೆ ಮಾಡಿ ಏನ್ ವಿಚಾರ ಮಾಡಿದ್ರು ಅಂತ, ಹಂಗಾರ ಒಂದು ಕೆಲಸ ಮಾಡಂದ್ರಿ, ಅದು ಸೈಟ್ ಅದೊಂದು ಬಿಟ್ಬಿಡೋಣ, ಅದೊಂದು ಸೈಟ್ ಆಗಿ ಇರೋದಾಗ ಅಲ್ಲಿ ಏನು ಕಟ್ಟಕ್ ಹೋಗ್ಬೇಡ್ರಿ, ಅದ್ರ ಮುಂದಿನ ಏನೈತೆ ಅದು ಮುಂದುವರ್ಸ್ಕೊಂಡು ಹೋಗ್ರಿ. ಮತ್ತ ಅವತ್ತಿನ ದಿವಸ ಆತ ಇಂಜಿನಿಯರು ಇಲ್ಲಿ ಬಂದು ಸ್ವಾಮಿಗೆ ಏನೋ ತಂದೆ ಆದಂತ ತಪ್ಪು ಕಾಣಿಕೆಗಳನ್ನ ಸಲ್ಲಿಸಿ ಬೇಡ್ಕೊಂಡು ನನಗ ದಯಮಾಡಿ ಅಂತ ಒಂದು ಮುಂದಿನ ಕಾರ್ಯಕ್ರಮ ಏನು ತೊಂದರೆ ಆಗೋದಂಗೆ ನೋಡ್ಕೊಳಪ್ಪ ಸ್ವಾಮಿ ಅಂತ ಹೇಳಿ ಆತನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆ ಒಂದು ಕಾರ್ಯವನ್ನ ಮಾಡ್ಕೊಂಡ. ಇದು ಒಂದು ಅದರ ಇತಿಹಾಸ. ಇದಾದ ನಂತರ ಕಾಲನಿ ಆಯ್ತು, ಜನ ಎಲ್ಲ ಇಲ್ಲೆಲ್ಲ ಬಂದ್ರು, ಇಲ್ಲೆಲ್ಲ ಯಾಕಂದ್ರೆ ವಾಸ ಮಾಡಕತ್ರು.
ಅವಾಗ ಏನಾಯ್ತು, ಈ ನಾಗಪ್ಪನ ಹುತ್ತ ಇತ್ತಲ್ಲ, ಭಾಳ ಜನ ಇಲ್ಲ ಇಲ್ಲಿ ಹುತ್ತ ಐತಿ, ಇದೊಂದು ನಾಗಪ್ಪನ ಕಟ್ಟಿ ಮಾಡಿದ್ರೆ ನಾವೆಲ್ಲ ಇಲ್ಲೇ ಬಂದು ಹಾಲು ಹಾಕ್ಬೋದು. ಹಂಗಾದಾಗ ಏನದಲ್ಲ ಇವತ್ತೇ ಬಹುತೇಕ ಈ ಗಜೇಂದ್ರಗಢದ ಮೂಲ ವಾಸಿಗರು ಇವರ ನನ್ನ ಬಹುತೇಕ ಇಲ್ಲಿರುವಂಥವೇ ಇವರು ಮೂಲ ನಿವಾಸಿಗರು. ಆ ಉತ್ತರ ಸ್ವಾಮಿ ಕಥೆ ಅಂತೂ ಬಹಳಷ್ಟು ಚಂದ ನಮ್ಮ ಹನುಮಂತ ಚುಂಚಾ ಸರ್ ಹೇಳಿದರು. ಹಾಗಾಗಿ ಹನುಮಂತ ಚುಂಚಾ ಸರ್ ಏನಂದ್ರೆ ಯಾರ ಹತ್ರ ಹೋಗಿ ನಮ್ದು ಹಿಂಗೆ ಒಂದೈತೆ ಅವ್ರು ಹೇಗೆ ಹೇಳ್ತಿದ್ರು, ಅಧಿಕಾರಿಯುತವಾಗಿ ಪಾವತಿ ಬರ್ದಿಂದ ಟಿಕೆಟ್ ರೊಕ್ಕನೇ ಕೇಳ್ತಿದ್ರು, ಪಾವತಿ ಬರ್ದು ಕೊಟ್ಟು ಬಂದ್ಬಿಡೋರು. ನಾನು ನನ್ನ ಜೊತೆಗಿದ್ದಾಗ ಈಗ ಮುಟ್ಟಣ್ಣವ್ರಿಗೆ ಯಾರಿಗೂ ಅವ್ರು ಹೇಳಿದ್ ನೋಡಿ ನಾನು ಏನು ಅಂದ್ರೆ ಹಿಂಗೈತಿ ಅಂದ್ಬಿಟ್ರೆ ಇವರು ಕೇಳಲಾರ್ದನ್ನ ಅವರು ಹೆಚ್ಚಿಂದ ಇವ್ರು ನಿರೀಕ್ಷೆಗಿಂತ ಹೆಚ್ಚಿಗೆ ಅವ್ರು ಕೊಡಾಕ್ತಾರೆ. ಯಾಕಂದ್ರೆ ಇವರು ಕೂಡ ಅವರಿಗೆ ಅಷ್ಟೊಂದು ಅವ್ರ ಕೇಳಿದಾಗ ಇವರು ಕೂಡ ಸಹಾಯ ಮಾಡಿರ್ತಾರೆ. ಹೀಗಾಗಿ ಇಲ್ಲೆಲ್ಲ ಯುವಕ ಮಿತ್ರರನ್ನು ಕಟ್ಕೊಂಡು ಆ ಯುವಕ ಮಿತ್ರರು ಎಲ್ಲರೂ ಸೇರಿ ಈ ಒಂದು ಹುತ್ತದ ನಾಗಲಿಂಗ ಸ್ವಾಮಿಯ ಸೇವಾ ಮಾಡ್ತಿರೋದು ಭಾಳ ಸಂತೋಷದ ವಿಷಯ. ಅದು ಕೂಡ ಸದ್ದಿಲ್ಲದೆ ಬೆಳೆದು ಬಿಡ್ತೈತೆ, ಪ್ರತಿಯೊಂದು ಸದ್ದಿಲ್ಲದೆ ಬೆಳಿತಾವೆ. ಪಾಪು ಸಣ್ಣ ತಡ ಇಲ್ದನ ಮನೆ ಉದ್ದ ಮಗ ಬೆಳಿತಾರಲ್ಲ, ಆ ರೀತಿ 20ನೇ ವರ್ಷ ನೀನು ಮನೆ ಆದಂಗೆ ಆಗಿದೆ. 20ನೇ ವರ್ಷದವರೆಗೂ ನೀವೆಲ್ಲ ಈ ಓಣಿಯವರು ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ತಪ್ಪದೆ, ಅದು ಭಾಳ ಮುಖ್ಯ. ಕಾರಣ ಇವತ್ತಿನ ದಿವಸ ಸಂಘಟನೆಗಳು ಉಳಿಯೋದು ಭಾಳ ಕಷ್ಟದ ಕೆಲಸ. ಸಂಘಟನೆಗಳು ಉಳಿಬೇಕಾಗೋದು ಭಾಳ ಕಷ್ಟದ ಕೆಲಸ. ಇದು ಕೂಡ ಒಂದು ಸಣ್ಣ ಸಂಘಟನೆ, ಸಣ್ಣ ಸಂಸ್ಥೆ ಅಂತ ತಿಳ್ಕೊಳ್ಳೋಣ. ಆ ರೀತಿ ನೀವೆಲ್ಲರೂ ಯುವಕರಲ್ಲಿ ಭಿನ್ನಾಭಿಪ್ರಾಯ ಬರೆದ ಹಾಗೆ ಎಲ್ಲರೂ ಕೂಡ ಒಂದಾಗಿ ಈ ಹುತ್ತದ ನಾಗಲಿಂಗೇಶ್ವರ ಒಂದು ಸೇವಾ ಸಮಿತಿ ಐತಲ್ಲ, ಇದನ್ನು ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದೆ, ಭಾಳ ಸಂತೋಷದ ವಿಷಯ. ಇದಕ್ಕಾಗಿ ಇವತ್ತು 20ನೇ ವರ್ಷದ ಕಾರ್ಯಕ್ರಮದಲ್ಲಿ ಬಹುತೇಕ ನನ್ನನ್ನಿಲ್ಲೇ ಉದ್ಘಾಟಕರು ಅಂತ ದಯವಿಟ್ಟು ಆ ಶಬ್ದವನ್ನು ನಾನು ಅನ್ಕೊಳಕ್ಕೆ ತಯಾರಿಲ್ಲ. ನಾನಂತೂ ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಭಾವಿಸ್ಕೊಂಡವನು. ಹಾಗಾಗಿ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಹಾಗೆ ಇಲ್ಲಿ ಜನ ಹೇಗಿದ್ದಾರೆ ಅಂದ್ರೆ ಬಹುತೇಕ ಈ ವೇದಿಕೆ ಮೇಲೆ ಸೇರಿದವರು ಇರ್ಬೋದು, ಇಲ್ಲಿ ಎಲ್ಲ ಮುಂದೆ ಕುಂತವ್ರು ಇರ್ಬೋದು, ಎಲ್ಲರನ್ನೂ ನೋಡಲಾಗಿ ಎಲ್ಲ ವರ್ಗದ ಜನ, ಎಲ್ಲ ರೀತಿಯ ಜನ ಇಲ್ಲಿ ಸೇರಿದ್ದಾರೆ. ಸಾಕಷ್ಟು ಇಲ್ಲಿ ನಮ್ಮ ಶ್ರೀಮಂತ ಜನ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಯುವಕರು ಇದ್ದಾರೆ, ಆಮೇಲೆ ಅನೇಕ ಜಾತಿಯ ಧರ್ಮೀಯ ಜನರು ಇಲ್ಲಿದ್ದಾರೆ. ಹೀಗಾಗಿ ಈ ಬಹುತೇಕ ಬಸವಣ್ಣವರ ವಚನದಂತೆ ಈ ಓಣಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಅನ್ನೋದು ನನಗೆ ಬಹಳಷ್ಟು ಸಂತೋಷವನ್ನು ತರ್ತಾ ಇದೆ. ಹಾಗೆ ಇವತ್ತಿನ ದಿವಸ ಇಲ್ಲಿ ಸನ್ಮಾನಿತರಾಗಿ ಆಗಮಿಸಿರುವಂಥ ರವೀಂದ್ರ ಸಿಂಗ್ರಿ ಅವರು, ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಏನು ಅಂದ್ರೆ ರವೀಂದ್ರ ಸಿಂಗ್ರಿ ಅವರು